ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟು ವಿಚಾರ. ಕೋಲಾರ ಶಾಸಕರ ರಾಜೀನಾಮೆ ಹೈ ಡ್ರಾಮಾ ನಡೆದಿತ್ತು ನಿನ್ನೆ. ಆ ಹೈ ಡ್ರಾಮಾಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ನಾವು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಮಂದಿ ಕೈ ನಾಯಕರು ಡಿಸೈಡ್ ಮಾಡ್ಕೊಂಡಿದ್ರು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಕೆಎಚ್ ಮುನಿಯಪ್ಪ ಅವರು ಪಕ್ಷದಲ್ಲಿ ಹಿರಿಯರು, ಅವರ ಅಭಿಪ್ರಾಯವನ್ನು ಕೂಡ ಪಡಿತೇವೆ. ಕೋಲಾರ ಜಿಲ್ಲೆಯ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡಿತೇವೆ. ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನ ಕೊಡ್ತೇವೆ. ಯಾರು ಕೂಡ ಪಕ್ಷದ ಚೌಕಟ್ಟನ್ನ ಮೀರಿ ನಡೆದುಕೊಳ್ಳಬಾರದು ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲ ಅವರಾಗ ಅವ್ರ ಕಲ್ಪನೆ ಮಾಡಿಕೊಂಡು ಗಾಬರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾವ ಟಿಕೆಟ್ ಅನೌನ್ಸ್ ಮಾಡಿ ಕೂತ್ಕೊಂಡು ಮಾತಾಡ್ತೀವಿ. ಎಲ್ಲ ಪಾರ್ಟಿ ಲೈನಲ್ಲಿ ಇರಬೇಕು. ಪಾರ್ಟಿ ಶಿಸ್ತಿನ ಪ್ರಯಾರಿಟಿ ನಮಗೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿನೂ ಹೇಳ್ತಾ ಇದ್ದಾರೆ, ಡೆಲ್ಲಿಯವರು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಫಸ್ಟ್ ಎವ್ರಿ ಒನ್ ಶುಡ್ ಬಿ ಇನ್ ದಿ ಲೈನ್ ಆಫ್ ಪಾರ್ಟಿ. ಮುನಿಯಪ್ಪ ಹೇಳ್ತಾರೆ ಸಾಂಪ್ರದಾಯಿಕವಾಗಿ ಕೊಟ್ಟಂತೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ. ಅದನ್ನೆಲ್ಲ ಆಯ್ತು, ನಮ್ಗೆ ಗೊತ್ತಿದೆ ಯಾರು ಕೊಡಬೇಕು ಅಂತ. ಮುನಿಯಪ್ಪನವ್ರು ಸೀನಿಯರ್ ಲೀಡರ್, ಅವ್ರ ಅಡ್ವೈಸು ನಾವು ಗಮನಿಸೋಣ. ಬೇರೆಯವ್ರ ಅಡ್ವೈಸು, MLA ಅಡ್ವೈಸು ಗಮನಿಸೋಣ. ಎಲ್ಲ ಅವರಾಗ ಅವ್ರ ಕಲ್ಪನೆ